ಲಾಸ್ಟ್ ಮಂತ್ ಅಷ್ಟೇ ನಾವು ಹಂಪಿ ಹೋಗಿ ಬಂದ್ವಿ. ಅದಕ್ಕೆ ನಮ್ಗೆ ಅಲ್ಲಿ ಫುಲ್ಲು ಸ್ಟ್ರಕ್ಚರ್ಸ್ ಎಲ್ಲ ನೋಡಿ ನೋಡಿ ಶ್ರುತಿಗೆ ಕಮ್ಮಿ ಅನಿಸ್ತಿದೆ. ನೋಡ್ಕೊಂಡು ನಡೀರಿ. ಇದು ಪ್ರೀಪೇಯ್ಡ್ ಟ್ಯಾಕ್ಸಿ ಅದು ಇದು ಅಂತೆಲ್ಲ ಹೇಳಿ ಬರ್ತಾರೆ. ನಿಮಗೆಲ್ಲ ಲಗೇಜ್ ಇರೋಕ್ಕಾಗಲ್ಲ ಮ್ಯಾಮ್, ನೀವು ಟ್ಯಾಕ್ಸಿನೇ ಮಾಡಿಬಿಟ್ಟು ಇದು ಬಿಟ್ಟು ಹೋಗ್ಬೋದು. ನಂಬೇಡಿ ಗೈಸ್, ನಂಬೇಡಿ. ಇಲ್ಲೆಲ್ಲ ಇದೆ. ಡೆಲ್ಲಿ ಆಗ್ರಾದಲ್ಲಿ ಯಾರನ್ನ ನಂಬಿದ್ರು ಟ್ಯಾಕ್ಸಿ ಆಟೋದವ್ರನ್ನ ಮಾತ್ರ ನಂಬಾರ್ದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೇ 2 ಅಲ್ಲಿ ನಮ್ಮ ಟ್ರೈನಲ್ಲಿ ಇದ್ದಿದ್ದು ಆಗ್ರಾಗೆ ಡೆಲ್ಲಿಯಿಂದ 3 hours ಆಗುತ್ತೆ. ಸೊ ನಾವು ಟ್ರೈನಲ್ಲಿ ಹೋಗೋಣ ಅಂತ ಕನ್ಫರ್ಮ್ ಆಗಿ ಟ್ರೈನ್ ಬುಕ್ ಮಾಡಿದ್ವಿ. 7:15 ಟ್ರೈನ್ ಇತ್ತು ನಮಗೆ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ. ಡೆಲ್ಲಿಯಲ್ಲಿ 2 ರೈಲ್ವೆ ಸ್ಟೇಷನ್ಸ್ ಇದೆ, ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಅಂತ. ನಮಗೆ ಟ್ರೈನ್ ಇತ್ತು ನಿಜಾಮುದ್ದೀನಿಂದ. ನಮ್ಮ ಹೋಟೆಲಿಂದ ನಿಜಾಮುದ್ದೀನ್ಗೆ 45 minutes ಆಗ್ತಿತ್ತು. ಸೊ ಬೇಗ ಎದ್ದು ರೆಡಿಯಾಗಿ ಆಟೋ ಬುಕ್ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ಡೆಲ್ಲಿ ವಾಸ್ ಲೈಕ್ ಡ್ಯಾಮ್ ಕೋಲ್ಡ್. 4 degrees Celsius ಏನೋ ಇತ್ತು. ಫಸ್ಟ್ ಟೈಮ್ ನಮ್ಗೆ ಅಷ್ಟು ಲೋ ಟೆಂಪ್ರೇಚರಲ್ಲಿ ಇರ್ತಿದ್ದು. ಫುಲ್ ಕೋಲ್ಡ್ ಆಗಿತ್ತು. ನಡಕ್ತಾನೆ ಆಟೋ ಅಲ್ಲಿ ಹೋದ್ವಿ. ನೀವೇನಾದರೂ ಡೆಲ್ಲಿಯಿಂದ ಆಗ್ರಾಗೆ ಬಜೆಟಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ದೆನ್ ಟ್ರೈನ್ ಇಸ್ ದ ಬೆಸ್ಟ್ ಆಪ್ಷನ್. ಒಬ್ಬೊಬ್ಬರಿಗೆ ನಮಗೆ ಒನ್ ವೇ ಅಲ್ಲಿ 108 rupees ಏನೋ ಬಿತ್ತು. ನಾವು 2S ಬುಕ್ ಮಾಡಿದ್ವಿ ಸೀಟರ್. ಆ್ಯಂಡ್ ಆಗ್ರಾ ಅಲ್ಲಿ ರೈಲ್ವೆ ಸ್ಟೇಷನ್ ನಾವು ಬುಕ್ ಮಾಡಬೇಕಾಗಿರೋದು ಆಗ್ರಾ ಕಂಟೋನ್ಮೆಂಟಿಂದ ನೀವು ಎಲ್ಲೇ ಟೂರಿಸ್ಟ್ ಪ್ಲೇಸಸ್ ಹೋಗಬೇಕು ಅಂದರೆ ತಾಜ್ ಮಹಲ್, ಫೋರ್ಟ್ ಯಾವುದಕ್ಕೆ ಹೋಗಬೇಕು ಅಂತ ಅಂದರೂ ಆಟೋಗಳು ಚೆನ್ನಾಗಿ ಸಿಗುತ್ತೆ. ಓಲಾ ಆ್ಯಂಡ್ ರ್ಯಾಪಿಡೋ ತುಂಬ ಚೆನ್ನಾಗಿ ಅಲ್ಲಿ ಸಿಗುತ್ತೆ. ಊಬರ್ ಸ್ವಲ್ಪ ಕಾಸ್ಟ್ಲಿ ತೋರಿಸುತ್ತೆ, ಬಟ್ ಓಲಾ ಆ್ಯಂಡ್ ರ್ಯಾಪಿಡೋ ಆರ್ ಗುಡ್. ಅಲ್ಲಿ ಇರೋ ಆಟೋ ಡ್ರೈವರ್ಸ್ ತುಂಬ ಜಾಸ್ತಿ ಅಮೌಂಟ್ ಹೇಳ್ತಾರೆ. ಸೊ ಪ್ಲೀಸ್ ಸ್ಟಿಕ್ ಟು ಓಲಾ ಆ್ಯಂಡ್ ರ್ಯಾಪಿಡೋ, ಅದು ಬೆಟರ್. ನಾವೊಂದು ಮಿಸ್ಟೇಕ್ ಮಾಡಿದ್ವಿ, ಅದೇನು ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ನಾವು ರೈಲ್ವೆ ಸ್ಟೇಷನ್ಗೆ ಓಡ್ಕೊಂಡೆಲ್ಲ ಬಂದ್ವಿ. ಪ್ಲ್ಯಾಟ್ಫಾರ್ಮ್ ಗೊತ್ತಿಲ್ಲ, ಅದನ್ನೆಲ್ಲ ಹುಡ್ಕೊಂಡು ಆನ್ ಟೈಮ್ ಬಂದಿದ್ದು. 7:15 ಟ್ರೈನ್ ಇತ್ತು, 7:15 ರೀಚ್ ಆದ್ವಿ. ಸೊ ವಿ ರ್ಯಾನ್ ಟು ದ ಪ್ಲ್ಯಾಟ್ಫಾರ್ಮ್. ಆದರೆ ಟ್ರೈನ್ ಮಾತ್ರ 30 minutes ಏನೋ ಲೇಟಾಗಿ ಬಂತು. ಸೊ ಅಲ್ಲೇ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಕೊನೆಗೂ ಟ್ರೈನ್ ಬಂತು ಆ್ಯಂಡ್ ವಿ ಗಾಟ್ ದ ಸೀಟ್. ಬುಕ್ ಮಾಡಿದ್ರಿಂದ ಒಂದು ಭಯ ಆಯಿತು, ಬೇರೆಯವ್ರು ಯಾರು ಕೂತ್ಕೊಂಡಿದ್ರೆ ಅವರು ನೆಬ್ರಿಸೋಕ್ಕಾಗತ್ತಾ ನಮ್ಮ ಕೈಯಲ್ಲಿ ಅಂತ, ಬಿಕಾಸ್ ಸ್ವಲ್ಪ ಜೋರಾಗೇ ಇದ್ದರು. ಬಟ್ ವಿ ಗಾಟ್ ದ ಸೀಟ್. ಆ್ಯಂಡ್ 2 ನಿಮಿಷಕ್ಕೆ ಅಶ್ವಿನಿ ನಿದ್ದೆ ಮಾಡಿಬಿಟ್ಲು. ಸೇಮ್ ಫ್ಲೈಟಲ್ಲೂ ಮಾಡಿದ್ಲು ಅಂತ ಶ್ರುತಿ ಹೇಳ್ತಾ ಇದ್ಲು. ಆ್ಯಂಡ್ ಎಷ್ಟೋ ಕಡೆ ನಂಗೆ ಗೊತ್ತಾಗದೆ ನನ್ನ ಕ್ಯಾಮ್ರಾಗೆ ನಾನು ಬೆಳಿಡ್ಕೊಂಡು ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಬಟ್ ಫಸ್ಟ್ ಟೈಮ್ ವ್ಲಾಗರ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಕ್ಯಾಮ್ರಾಗೆ ಕೈ ಇಟ್ಕೊಂಡಿದ್ದೇನೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೊಸ ವ್ಲಾಗರು. ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಎಲ್ಲ ಪ್ಲೇಸಸ್ನ ನೋಡಿಕೊಂಡು ನಾವು ರಿಟರ್ನ್ ಎಷ್ಟೊತ್ತಿಗೆ ಆಗ್ತೀವಿ ಅನ್ನೋ ಐಡಿಯಾ ನಮಗಿರಲಿಲ್ಲ. ಹಾಗಾಗಿ ನಾವು ಬುಕ್ ಮಾಡಿರಲಿಲ್ಲ. ಆ್ಯಂಡ್ ಆಲ್ಸೋ ನಮಗೆ ಗೊತ್ತಿರಲಿಲ್ಲ ತಾಜ್ ಮಹಲ್ ಬಿಟ್ಟು ಬೇರೆ ಪ್ಲೇಸಸ್ ಇದೆ ನೋಡೋದಕ್ಕೆ ಅಂತ. ತಾಜ್ ಮಹಲೇ ತುಂಬ ಟೈಮ್ ಆಗುತ್ತೆ ಅಂತ. ಬಟ್ ಆಗ್ರಾದಲ್ಲಿ ತುಂಬ ಪ್ಲೇಸಸ್ ಇದೆ, 5-6 ಪ್ಲೇಸಸ್ ಇದೆ, ನೀವು ನೋಡ್ಬೋದು. ಆಗ್ರಾ ಫೋರ್ಟ್ ಅಂತೂ ನೋಡಲೇಬೇಕು. ಸೊ ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ, ಹಾಗಾಗಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಮೇಕ್ ಶ್ಯೂರ್ ದಟ್ ಯು ಬುಕ್ ಅ ರಿಟರ್ನ್ ಟಿಕೆಟ್ ಆಲ್ಸೋ, ಸೊ ದಟ್ ನಿಮ್ಗೆ ರಿಟರ್ನ್ ಬರುವಾಗ ನಿಮ್ಗೆ ಸೀಟ್ ಸಿಗುತ್ತೆ. ಇಲ್ಲಾಂದರೆ ಜನರಲಲ್ಲಿ ಬರಬೇಕಾಗತ್ತೆ ಆ್ಯಂಡ್ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಟ್ರೈನೇ ಯೂಸ್ ಮಾಡೋದ್ರಿಂದ ನಿಮ್ಗೆ ಸೀಟ್ ಸಿಗಲ್ಲ, ಎಲ್ಲೆಲ್ಲೋ ಕೂತ್ಕೊಬೇಕು. ನಾವು ಹಾಗೆ ಬಂದಿದ್ದು. ಏನಾದರೂ ಮಾಡಿಕೊಂಡು ಟಚಪ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀವಿ. ಮೇಡಮ್ ಎದ್ರು. ಮೇಡಮ್ ಹಾಯ್ ಹೇಳಿ. ಅಲ್ಲಿ ವೆದರ್ ಎಷ್ಟು ಕೋಲ್ಡ್ ಇತ್ತಂದರೆ ನಾವು ಹಚ್ಕೊತಿದ್ದು ಮಾಯ್ಶ್ಚರೈಸರ್ ಸಹ ನಮ್ಮ ಸ್ಕಿನ್ನಿಗೆ ಟಚ್ ಮಾಡಿದ್ರೆ ಅಯ್ಯೋ ಅನ್ನೋ ಥರ ಅನಿಸ್ತಿತ್ತು. ಆ್ಯಂಡ್ ಮುಖ ಮುಟ್ಟೋಕ್ಕಾಗ್ತಿರ್ಲಿಲ್ಲ. ಫುಲ್ ಮಸಲ್ಸ್ ಎಲ್ಲ ಪೇನ್ ಬಂದಿತ್ತು. ಆಫ್ಟರ್ ಅ ಫನ್ ಜರ್ನಿ ನಾವು ಆಗ್ರಾ ಕಂಟೋನ್ಮೆಂಟ್ನ ರೀಚ್ ಆದ್ವಿ. ಅಲ್ಲಿ ನಿಮಗೆ ತುಂಬ ಜನ ಆಟೋದವ್ರು ರೈಲ್ವೆ ಸ್ಟೇಷನ್ ಒಳಗಡೆ ಬರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಡೈಲಿ ಪ್ಯಾಕೇಜ್ ಇಷ್ಟಿದೆ, ನಿಮಗೆ 5-6 ಪ್ಲೇಸಸ್ ಕರ್ಕೊಂಡು ಹೋಗ್ತೀವಿ. ಆಗ್ರಾದಲ್ಲೂ ಇದೆ ತುಂಬ ಪ್ಲೇಸಸ್ ನೋಡೋದು. ಸೊ ಕರ್ಕೊಂಡು ಹೋಗ್ತೀವಿ, ಇಷ್ಟು ಆಗುತ್ತೆ ಅಂತ. ಆ್ಯಂಡ್ ಇಟ್ಸ್ ಅಪ್ ಟು ಯು. ನೀವು ಬಜೆಟಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ದಯವಿಟ್ಟು ತೊಗೋಬೇಡಿ. ಅಕಸ್ಮಾತ್ ನಿಮಗೆ ಕಂಫರ್ಟಲ್ಲಿ ಏನು ಟೆನ್ಷನ್ ತೊಗೊಳ್ದೆ ಟ್ರಾವೆಲ್ ಮಾಡಬೇಕಂದ್ರೆ ಯು ಕ್ಯಾನ್ ಆಪ್ಟ್ ಫಾರ್ ದ್ಯಾಟ್. ನಾವೇ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ರ್ಯಾಪಿಡೋ ಅಲ್ಲಿ ಆಟೋ ಬುಕ್ ಮಾಡ್ಕೊಂಡ್ವಿ. ಡೆಲ್ಲಿ ಮತ್ತು ಆಗ್ರಾ 2 ಕಡೆಯೂ ರ್ಯಾಪಿಡೋ, ಓಲಾ ಅಲ್ಲಿ ಕಡಿಮೆನೇ ತೋರಿಸುತ್ತೆ. ಊಬರ್ ಸ್ವಲ್ಪ ಜಾಸ್ತಿ ತೋರಿಸುತ್ತೆ. ಸೊ ಯು ಕ್ಯಾನ್ ಆಪ್ಟ್ ಫಾರ್ ರ್ಯಾಪಿಡೋ ಆರ್ ಓಲಾ. ಆದರೆ ನಮಗೂ ಒಂದು ಪ್ರಾಬ್ಲಮ್ ಆಯಿತು. ಅಶ್ವಿನಿಗೆ ಲೀವ್ ಇರಲಿಲ್ಲ ಅಂತ ಹೇಳಿ ಅವಳು ಲ್ಯಾಪ್ಟಾಪ್ ತೊಗೊಂಡು ಬಂದಿದ್ಲು. ನಾವು ಆಟೋ ಡ್ರೈವರ್ನ ಕೇಳಿದಾಗ ತಾಜ್ ಮಹಲಲ್ಲಿ ಲಗೇಜ್ ರೂಮ್ಸ್ ಇಲ್ಲ, ಸೊ ನೀವು ಬ್ಯಾಗ್ಸ್ ಇಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಿಮ್ಮದೇ ಓನ್ ವೆಹಿಕಲ್ ಇದ್ದರೆ ಅಲ್ಲಿ ಇಡ್ಬೋದು. ಸೊ ಅವ್ರ ಜೊತೆ ಮಾತಾಡ್ತಾ ಅವ್ರು ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ರು, ನಾವು ಮ್ಯಾನಿಪ್ಯುಲೇಟ್ ಆದ್ವಿ. ಅವ್ರ ಹತ್ರ ನಾವು ಡೈಲಿ ದಿನಕ್ಕೆ ಇಷ್ಟು ಅಂತ ಪ್ಯಾಕೇಜ್ನ ಮಾತಾಡಿಬಿಟ್ಟು ಹೋದ್ವಿ. ತಿಂಡಿ ತಿನ್ಕೊಂಡು ನಾವು ತಾಜ್ ಮಹಲ್ ಹತ್ರ ಹೋದ್ಮೇಲೆ ನಮ್ಗೆ ಗೊತ್ತಾಗಿತ್ತು ಲಗೇಜ್ ರೂಮ್ ಇದೆ, ನಾವು ಅಲ್ಲೇ ಇಡಬಹುದಿತ್ತು ಅಂತ. ಸೊ ನೀವು ಆ ಥರ ಎಲ್ಲ ಏನೇನೋ ಹೇಳ್ತಾರೆ ಕ್ಯಾಬ್ ಡ್ರೈವರ್ಸ್, ಅದಕ್ಕೆಲ್ಲ ಕೇಳಿಸ್ಕೊಬೇಡಿ.
ಆ್ಯಂಡ್ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗೂ ಟಿಕೆಟ್ಸ್ ತೊಗೋಬೇಕಾಗಿರುತ್ತೆ. ಸೊ ಅದನ್ನು ಆನ್ಲೈನಲ್ಲೇ ತೊಗೋಬೋದು. ASIPayumoney.com ಅಂತ ಇದೆ, ಹೆರಿಟೇಜ್ ಸೈಟ್ಸ್ ಆಫ್ ಇಂಡಿಯಾದು. ಅಲ್ಲೇ ನೀವು ತೊಗೋಬೋದು. ತಾಜ್ ಮಹಲ್ಗೆ ಸುಮ್ಮನೆ ಒಳಗೆ ಹೋಗೋಕ್ಕೆ 50 ರೂಪೀಸ್ ಆಗುತ್ತೆ. ಆ್ಯಂಡ್ ನಾವು ತಾಜ್ ಮಹಲ್ ಮೇಲೆ ಅದು ಹತ್ತಬೇಕು, ನೀವು ಹತ್ರದಿಂದ ನೋಡಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಪೇ 200 ಎಕ್ಸ್ಟ್ರಾ. ಸೊ ಒಬ್ಬರಿಗೆ 250 ರೂಪೀಸ್ ಆಗುತ್ತೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಆಲ್ಮೋಸ್ಟ್ ಹೋಗೋದು ಅನ್ನೋದ್ರಿಂದ ನಾವು 250 ರೂಪೀಸ್ ತೊಗೊಂಡ್ವಿ. ಆ್ಯಂಡ್ ಇದಕ್ಕೆ 4 ಗೇಟ್ಸ್ ಇದೆ. ನಾವು ಹೋಗಿದ್ದು ಈಸ್ಟ್ ಗೇಟಿಂದ. ಆ್ಯಂಡ್ ಎಲ್ಲ ಗೇಟ್ಸ್ ಹತ್ರನೂ ಈ ಥರ ಒಂದು ದೊಡ್ಡ ದರ್ವಾಜ ಅಂತ ಹೇಳ್ತಾರೆ. ಸೊ ಆ ಥರ ಒಂದು ದರ್ವಾಜಗಳನ್ನ ಮಾಡಿದ್ದಾರೆ. ಸೊ ಇಟ್ಸ್ ಲೈಕ್ ಸರೌಂಡೆಡ್ ಬೈ 4 ಈ ಥರ ದರ್ವಾಜ ಅದು. ಸೊ 4 ಗೇಟ್ಸ್ ಬಂದು ಸದರ್ನ್ ಗೇಟ್, ವೆಸ್ಟರ್ನ್ ಗೇಟ್, ಈಸ್ಟರ್ನ್ ಗೇಟ್ ಆ್ಯಂಡ್ VIP ಗೇಟ್. ಸದರ್ನ್ ಗೇಟ್ ಕ್ಲೋಸ್ ಮಾಡಿದ್ದಾರೆ ಆ್ಯಂಡ್ ವೆಸ್ಟರ್ನ್ ಗೇಟ್ ತುಂಬ ಕ್ರೌಡೆಡ್ ಇರುತ್ತೆ. ಈಸ್ಟರ್ನ್ ಗೇಟ್ ಈಸ್ ಓಕೆ ಟು ಗೋ. ಆ್ಯಂಡ್ ಆ ಎಂಟ್ರಿ ನಾವು ವಿಡಿಯೋ ಎಲ್ಲ ನೋಡಿರ್ತೀವಿ ಅಲ್ವಾ, ತಾಜ್ ಮಹಲ್ಲು ಮತ್ತು ಅದು ಒಂದು ವಾಟರ್ ಲೈನ್ ಇರುತ್ತೆ, ಆ ಥರ ಎಂಟ್ರಿ ಇರೋದು ಈಸ್ಟರ್ನ್ ಗೇಟ್ಗೆ. ಸೊ ನಾವು ಹೋಗಿದ್ದು ಈಸ್ಟರ್ನ್ ಗೇಟಿಂದ. ವೆಸ್ಟರ್ನ್ ಗೇಟ್ ಕಡೆಯಿಂದ ಗ್ರೀನ್ ಗಾರ್ಡನ್ ಇರುತ್ತೆ. ಆ್ಯಂಡ್ ತಾಜ್ ಮಹಲ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ತಾಜ್ ಮಹಲ್ ಇಸ್ ಸೇಮ್ ಫ್ರಮ್ ಎವ್ರಿ ಗೇಟ್. ನೀವು ಸೇಮ್ ಕಾಣುತ್ತೆ ಎಲ್ಲ ಕಡೆ, 4 ಕಡೆನೂ ಒಂದೇ ಥರ ಇರೋದ್ರಿಂದ. ಆ್ಯಂಡ್ ತಾಜ್ ಮಹಲ್ನ ಫೋಟೋದಲ್ಲಿ ನೋಡಿ ಆ್ಯಂಡ್ ಆಲ್ಸೋ ಇಟ್ಸ್ ಹ್ಯೂಜ್, ಇಟ್ಸ್ ಮೆಜೆಸ್ಟಿಕ್ ಅಲ್ಲ. ಸೊ ಅಷ್ಟು ಅದು ನೋಡಬೇಕಾದ್ರೆ ನನಗೇನು ಫೋಟೋದಲ್ಲೇ ನೋಡ್ತಿದ್ದೀನಿ ಅಂತ ಅನ್ನಿಸ್ತಿತ್ತು. ಇಟ್ ವಾಸ್ ಗುಡ್. ಆ್ಯಂಡ್ ನನ್ನ ತಂಗಿಯವರು ಸ್ಕೂಲ್ ಇದರಲ್ಲಿ ಟ್ರಿಪ್ ಹೋದಾಗ ಮುಂದೆ ಕುತ್ಕೊಂಡು ಫೋಟೋ ತೊಗೊಂಡಿದ್ದು ನೋಡಿದಾಗಲೂ ನಂಗೆ ಅನಿಸ್ತಿತ್ತು ಏನೋ ಸುಮ್ಮನೆ ಫೋಟೋಶಾಪ್ ಮಾಡಿರೋ ಥರ ಅಂತ. ಸೊ ಅಲ್ಲಿ ಹೋದಾಗ ನನಗೆ ಹಂಗೆ ಅನಿಸ್ತಿತ್ತು. ಆ್ಯಂಡ್ ಇಟ್ ವಾಸ್ ಗುಡ್, ದ ವಾಕ್ ಆ್ಯಂಡ್ ಎವ್ರಿಥಿಂಗ್, ಅದು ನಿಯರ್ ಬೈ ಎಲ್ಲ. ಸೊ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಟೂ ಮೆನಿ ಪೀಪಲ್ ಇದ್ದಿದ್ದರಿಂದ ಅದು ವೀಡಿಯೋನು ಸರಿಯಾಗಿ ಬರ್ತಿರಲಿಲ್ಲ. ನನಗೂ ವೀಡಿಯೋ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಮಾಡೋದಂತ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡು ತಾಜ್ ಮಹಲ್ ಮೇಲೆ ಅದ್ರ ಹತ್ರ ಹೋಗೋಣ, ನೋಡೋಣ, ಹೆಂಗಿದ್ರು ಟಿಕೆಟ್ ತೊಗೊಂಡಿದ್ದೀವಿ ಅಂತ ಹೋದ್ವಿ. ಅಲ್ಲಿ ಸ್ಲಿಪ್ಪರ್ ಹಾಕೋಂಗಿಲ್ಲ, ಒಂದು ನಿಮ್ಮದು ಕ್ಲಾತ್ ಬ್ಯಾಗ್ ಏನಾದರೂ ಹಾಕೋಬೇಕು ಶೂಸ್ಗೆ, ಹಾಕ್ಕೊಂಡು ಒಳಗೆ ಹೋದ್ವಿ. ಆ್ಯಂಡ್ ಒಳಗಡೆ ವೀಡಿಯೋ ಮಾಡೋ ಹಂಗಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ ಆಲ್ರೆಡಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇನ್ಸೈಡ್. ಆ್ಯಂಡ್ ಅಲ್ಲಿ ಸಮಾಧಿ ಇದೆ ಅವರಿಬ್ರದ್ದು ಅಂತ ಹೇಳ್ತಾರೆ. ವಿ ಆರ್ ನಾಟ್ ಶೋರ್ ಅವ್ರದ್ದೇನಾ ಅಂತ, ಯಾರೂ ಹೇಳೋಕ್ಕಾಗಲ್ಲ. ಬಟ್ ಇನ್ಸೈಡ್ ಇಟ್ ಈಸ್ ಗುಡ್. ಸ್ವಲ್ಪ ಕತ್ಲೆ ಥರ ಇದೆ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ತಾಜ್ ಮಹಲ್ ಅಂತ. ಎಲ್ಲ ಗ್ರನೈಟ್ಸ್ ಮೇಲೂ ಮಾರ್ಬಲ್ಸ್ ಮೇಲೂ ಏನಾದರೂ ಇನ್ಸ್ಕ್ರಿಪ್ಷನ್ಸ್ ಇರುತ್ತೆ ಆ ಥರ. ಇಟ್ ವಾಸ್ ಗುಡ್, ಚೆನ್ನಾಗಿ ಸ್ಕಲ್ಪ್ಚರ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಅಷ್ಟು ತುಂಬ ಅಂತ ಏನು ಇಷ್ಟ ಆಗಿಲ್ಲ. ಆ್ಯಂಡ್ ಇಲ್ಲೇನೋ ಸ್ವಲ್ಪ ಅರಾಬಿಕಲ್ಲಿ ಅಥವಾ ಉರ್ದು ಅಲ್ಲಿ ಏನೇನೋ ಬರೆದಿದ್ರು. ಬಟ್ ಇಟ್ ಈಸ್ ಮೆಜೆಸ್ಟಿಕ್. ಎಷ್ಟು ಮಾರ್ಬಲ್ ಯೂಸ್ ಮಾಡಿದ್ದಾರೆ ಫುಲ್ ಕಟ್ಟೋದಕ್ಕೆ ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಆ್ಯಂಡ್ 4 ಕಡೆ ಆ ಥರ ಪಿಲ್ಲರ್ಸ್ ಇರುತ್ತೆ. ಆ್ಯಂಡ್ ಇದು ಯಮುನಾ ರಿವರ್ ಸೈಡಲ್ಲಿ ಹೋಗ್ತಾ ಇರೋದು. ನಾನು ಅದು ವೀಡಿಯೋ ಮಾಡಿಲ್ಲ, ಸೊ ಫೋಟೋಸ್ ಹಾಕಿದ್ದೀನಿ. ಆ್ಯಂಡ್ ಫ್ಯೂ ಫ್ಯಾಕ್ಟ್ಸ್ ಅಬೌಟ್ ತಾಜ್ ಮಹಲ್ ಇಸ್, ತಾಜ್ ಮಹಲ್ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಶಹಜಹಾನ್, ಬಟ್ ಕಂಪ್ಲೀಟ್ ಮಾಡಿದ್ದು ಔರಂಗಜೇಬ್. ಶಹಜಹಾನ್ನ ಬಂಧಿಸಿಟ್ಟು ಔರಂಗಜೇಬ್ ಆಡಳಿತಕ್ಕೆ ಬಂದಮೇಲೆ ಅವರು ಅದನ್ನು ಕಂಪ್ಲೀಟ್ ಮಾಡೋದು. ಶಹಜಹಾನ್ ಇದನ್ನು ನೋಡ್ತಾ ಇರ್ತಾರೆ ಫುಲ್ ಕನ್ಸ್ಟ್ರಕ್ಷನ್ ಆಗೋದು. ಆ್ಯಂಡ್ ತಾಜ್ ಮಹಲ್ ಬೆಳಗ್ಗೆ ಪಿಂಕಿ ಶೇಡಲ್ಲಿ ಕಾಣಿಸುತ್ತೆ, ಆಫ್ಟರ್ನೂನ್ ವೈಟ್ ಕಾಣುತ್ತೆ, ಆ್ಯಂಡ್ ಅಂಡರ್ ದ ಮೂನ್ ಲೈಟ್ ಗೋಲ್ಡನ್ ಕಲರ್ ಕಾಣಿಸುತ್ತೆ ಅಂತ ಹೇಳ್ತಾರೆ, ಲೈಕ್ ಬಿಕಾಸ್ ಆಫ್ ದ ಲೈಟ್ ರಿಫ್ಲೆಕ್ಷನ್. ಆ್ಯಂಡ್ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ಕಂಪ್ಲೀಟ್ ಸಿಮಿಟ್ರಿ. ತಾಜ್ ಮಹಲ್ ಇರ್ಬೋದು, ಅದ್ರದ್ದು ಪೂಲ್ಸ್ ಇರ್ಬೋದು, ಗಾರ್ಡನ್ಸ್ ಇರ್ಬೋದು, ಎಲ್ಲ ಒಂದು ಪರ್ಫೆಕ್ಟ್ ಸಿಮಿಟ್ರಿ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು. ನಾನು ಅನ್ಕೊಂಡಾಗೇನಿಲ್ಲ, ಏನೋ ಎಕ್ಸ್ಪೆಕ್ಟೇಷನ್ ನನಗೆ ಸ್ವಲ್ಪ ಫುಲ್ಲು ಒಳಗಡೆ ಏನೇನೋ ಇರುತ್ತೆ ಅಂತ. ಅಲ್ಲ, ನಾನು ಅನ್ಕೊಂಡಿದ್ದೆ ಎವ್ರಿ ಮಾರ್ಬಲ್ ಅಥವಾ ಇದ್ರ ಮೇಲೂ ಸ್ವಲ್ಪ ಏನಾದ್ರು ಹೌದು ಯೂಸ್ ಮಾಡಿರ್ತಾರೆ. ಮಾಡ್ತಾರೆ ಅಂತ. वो फोटो तोड़ रहे हैं, तुम्हारा पास सब सामान है उसको तुम उठाओ उसका दिल बड़ा है. और उसको पसंद है इसलिए पकड़ने का. ನಾವು ಹಂಗೆ ನೋಡ್ಕೊಂಡು ಬರ್ತಿದ್ದೀವಿ. ಚೆನ್ನಾಗಿದೆ. ಕರ್ನಾಟಕದಲ್ಲಿ ತುಂಬಾ ಪ್ಲೇಸಸ್ ಇದೆ, ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ಇದು ಒಂದೇ ನೋಡಕ್ಕೆ ಲಾಸ್ಟ್ ಮಂತ್ ಅಷ್ಟೇ ನಾವು ಹಂಪಿ ಹೋಗಿ ಬಂದ್ವಿ. ಅದಕ್ಕೆ ನಮ್ಗೆ ಅಲ್ಲಿ ಫುಲ್ಲು ಸ್ಕಲ್ಪ್ಚರ್ಸ್ ನೋಡಿ ಶ್ರುತಿಗೆ ಕಮ್ಮಿ ಅನಿಸ್ತಿದೆ. ನೋಡ್ಕೊಂಡು ನಡೀರಿ. ಆದರೂ ಇವರು ಮಾಡಿರೋ ತುಂಬ ವೇಟ್, ಇದು ಮಾರ್ಬಲ್ಸಲ್ಲೇ ಮಾಡಿದಾರಲ್ಲ ಇಷ್ಟೊಂದು. ಇದು ಪ್ರೀಪೇಯ್ಡ್ ಟ್ಯಾಕ್ಸಿ ಅದು ಇದು ಅಂತೆಲ್ಲ ಹೇಳಿ ಬರ್ತಾರೆ. ನಿಮಗೆಲ್ಲ ಲಗೇಜ್ ಇರೋಕ್ಕಾಗಲ್ಲ ಮ್ಯಾಮ್, ನೀವು ಟ್ಯಾಕ್ಸಿನೇ ಮಾಡಿಬಿಟ್ಟು ಇದು ಬಿಟ್ಟು ಹೋಗ್ಬೋದು. ನಂಬೇಡಿ ಗೈಸ್, ನಂಬೇಡಿ. ಎಲ್ಲ ಡೆಲ್ಲಿ ಆಗ್ರಾದಲ್ಲಿ ಯಾರನ್ನ ನಂಬಿದ್ರು ಟ್ಯಾಕ್ಸಿ ಆಟೋದವ್ರನ್ನ ಮಾತ್ರ ನಂಬಾರ್ದು. ಹೌದು, ಅದೊಂದು ಮೇನ್. ಇದೆಲ್ಲ ನಾವು ವಿಡಿಯೋದಲ್ಲಿ ಯಾರಾದರೂ ಹೇಳಿದ್ವಿ ಅಂತ ತುಂಬ. ಡೆಲ್ಲಿ ಮತ್ತು ಆಗ್ರಾದಲ್ಲಿ ಹೇಗೆ ಅಂದರೆ ಬಿಸಿಲಿರ್ತಿತ್ತು, ಬಟ್ ಕೋಲ್ಡ್ ವಿಂಡ್ ಬರ್ತಿತ್ತು. ಸೊ ಬ್ರೀಸ್ ಕೋಲ್ಡ್ ಇದ್ದಿದ್ದರಿಂದ ನಮ್ಗೆ ಚಳಿ ಆಗ್ತಿತ್ತು. ಸೊ ನಮ್ಮ ಜಾಕೆಟ್ಸ್ನೆಲ್ಲೂ ಅಶ್ವಿನಿ ಕೈಯಲ್ಲಿ ಇಟ್ಕೊಂಡಿದ್ದು, ಬಿಕಾಸ್ ಅವಳಿಗೆ ಚಳಿ ಆಗ್ತಿದೆ, ಮುಂದೆ ಇಟ್ಕೊಬೋದು ಅಂತ. ಅದಕ್ಕೆ ಯಾರೊಬ್ಬರು ಬರ್ತಾ ಅವರು ಎಲ್ಲ ನಿನ್ನ ಕೈಲೇ ಕೊಟ್ಟಿದ್ದಾರೆ, ಅವ್ರು ವೀಡಿಯೋ ಮಾಡ್ತಾರೆ ನೋಡು ಅಂತ ಅವಳಿಗೆ ಹೇಳ್ತಾ ಇದ್ರು. ಸೊ ಅವಳು ಅದಕ್ಕೆ ಇಟ್ಕೊಂಡಿದ್ಲು. ಸೊ
ವಿ ವರ್ ಮೇಕಿಂಗ್ ಫನ್ ಆಫ್ ದಟ್. ಆ್ಯಂಡ್ ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಫೋಟೋಸ್ ಬರ್ತಿತ್ತು. ನಾವಲ್ಲಿ ಬಂದಾಗ ಸನ್ಲೈಟ್ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಫೋಟೋಸ್ ತೊಗೊಂಡ್ವಿ. ಅಲ್ಲಿ ಆ್ಯಕ್ಚುಲಿ ಫೋಟೋಸ್ ತುಂಬ ಚೆನ್ನಾಗಿ ಬಂತು. ಸೊ ನೀವು ತಾಜ್ ಮಹಲ್ ಹೋದರೆ ಡೈರೆಕ್ಟ್ ಪ್ಲೇಸಲ್ಲಿ ಎಲ್ಲರೂ ತೊಗೋತಾರಲ್ಲ, ಅಲ್ಲೇ ಫೋಟೋ ತೊಗೊಳೋದಕ್ಕಿಂತ ನೀವೊಂದು ಪ್ಲೇಸಸ್ನ ಹುಡ್ಕೊಳ್ಳಿ, ಅಲ್ಲಿ ಕ್ರೌಡೆಡ್ ಇರಲ್ಲ ಅಂತ ಅಂದಾಗ ತುಂಬ ಎಸ್ಥೆಟಿಕ್ ಆಗಿ ತುಂಬ ಚೆನ್ನಾಗಿ ಫೋಟೋಸ್ ಬರುತ್ತೆ. ಆ್ಯಂಡ್ ನಮಗೆ ಒಂದು ಈ ಥರ ಪ್ಲೇಸ್ ಸಿಕ್ಕಿದ್ದು ಖುಷಿ ಆಯಿತು, ಬಿಕಾಸ್ ಒಂದು ಒಳ್ಳೊಳ್ಳೆ ತುಂಬ ಫೋಟೋಸ್ ಚೆನ್ನಾಗಿ ಬಂತು. ತಾಜ್ ಮಹಲ್ ಕನ್ಸ್ಟ್ರಕ್ಷನ್ನ 1632 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಎಂಡ್ ಆಗೋದು 1648 ಇದನ್ನು ಕಟ್ಟೋದಕ್ಕೆ ಅರೌಂಡ್ 22,000 ಕನ್ಸ್ಟ್ರಕ್ಷನ್ ವರ್ಕರ್ಸ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅರೌಂಡ್ 1000 ಎಲಿಫೆಂಟ್ಸ್ನ ಯೂಸ್ ಮಾಡಿದ್ದಾರೆ ಮಾರ್ಬಲ್ನೆಲ್ಲ ಡೆಲ್ಲಿಯಿಂದ ತೊಗೊಂಬರೋದಕ್ಕೆ. ಶಹಜಹಾನ್ ಮತ್ತು ಮುಮ್ತಾಜ್ ಮಗಳು ಬಂದು ಜಹಾನಾರಾ ಬೇಗಮ್, ಅವ್ರಿಗೆ ಪವರ್ ಕೊಡಬೇಕು, ಅವ್ರನ್ನ ರೂಲರ್ ಮಾಡಬೇಕು ಅನ್ನೋದು ಶಹಜಹಾನ್ ಆಸೆ ಇರುತ್ತೆ. ಬಟ್ ಶಹಜಹಾನ್ನ ಔರಂಗಜೇಬ್ ಕನ್ಫೈನ್ಮೆಂಟ್ ಮಾಡ್ತಾರೆ ಆಗ್ರಾ ಫೋರ್ಟಲ್ಲಿ. ಆವಾಗ ಅವರನ್ನು ನೋಡ್ಕೊಳ್ಳೋದೇ ಜಹಾನಾರಾ ಬೇಗಮ್. ಆಗ್ರಾ ಫೋರ್ಟಲ್ಲಿ ಅವರ ಅಪ್ಪನ ಜೊತೆ ಇದ್ದು ಅವರನ್ನು ನೋಡ್ಕೊತಾರೆ. ಪವರ್ ಬ್ಯಾಟಲ್ ಅನ್ನೋದು ಎಲ್ಲ ಕಿಂಗ್ಡಮಲ್ಲೂ ಕಾಮನ್, ಅದು ಇಲ್ಲೂ ಆಗಿದೆ. ಬಟ್ ತಾಜ್ ಮಹಲ್ ಕನ್ಸ್ಟ್ರಕ್ಷನ್ಗೆ ಅವರು ಅದನ್ನು ಯಾವುದೇ ರೀತಿ ಅಡ್ಡಿ ಮಾಡಿಲ್ಲ. At the end of the day, Mughal wanted to leave a mark in the architecture and that's what they have done. ಅವಳೆ ಕೇಳಿ ಕೇಳಿ ಹಿಡ್ಕೊತಿದ್ದಲ್ಲ, ಅವಳಿಗೆ ಚಳಿ ಆಗ್ತಿದೆ ಅಂತ ಅಷ್ಟೇ. ಕೊಟ್ಬಿಡು ಅವಳಿಗೆ ಚಳಿ ಅಂತ ವಿಡಿಯೋದಲ್ಲಿ ಅಳು ಹತ್ಬಿಡು. ನಿಜ ನಂಗೆ ಬೇರೆ ಸುಮ್ ಚಳಿ ಆಗ್ತದೆ ಅಂತ ಅವಳೇ ಕೇಳಿ ನಾವೇನು ಕೊಡ್ಲಿಲ್ಲ. ನೀವು 50 ರೂಪೀಸ್ ಟಿಕೆಟ್ ಮಾಡಿದ್ರು ಸಾಕು. ಆಕ್ಚುಲಿ ಹೌದು, ಅಲ್ಲಿ ಮೇಲೆ ಹೋಗಿ ನಾವು ನೀವು 200 ಎಲ್ಲ ವಿಡಿಯೋ ಎಲ್ಲ ಇಲ್ಲ ನೋಡ್ಕೊಳ್ಳಿ ಅಷ್ಟೇ. ಅದ್ರೊಳಗೆ ಏನು ನೋಡ್ಲಿಕ್ಕೇನಿಲ್ಲ. 2 ಸಮಾಧಿ ಕಟ್ಟಿಟ್ಟಿದ್ದಾರೆ, ನನ್ಗೆ ಗೊತ್ತಿಲ್ಲ ಅದ್ರೊಳಗೆ ಯಾರು ವಿಶ್ರಮ ಮಾಡ್ತಿದ್ದಾರೆ ಅಂತ. ಅದು ನಿಜವಾಗ್ಲೂ ಅವರಿಬ್ರದೇನಾ ಅಂತಾನೂ ಡೌಟು. ಫೋಟೋ ಎಲ್ಲ ಇಲ್ಲ ಅಲೋ ಅಲ್ಲಿ. ಬಟ್ ಹೇಳ್ಬೋದು ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ನಾನು ತಾಜ್ ಮಹಲ್ ಒಳಗಿಂದ ಹೋಗಿದ್ದೀನಿ ನೋಡಿದ್ದೀನಿ ಅಂತ ಅಷ್ಟೇ. ನೋಡಿ ಹಿಂದೆ ಇದೆ, ನಮ್ಮ ಹಿಂದೆ ಇದೆ ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಡ್ತಾರೆ. ಡಿಜಿಟಲ್ ಫೋಟೋಗೆಲ್ಲ ಎಷ್ಟು 40 ರೂಪಾಯಿನಾ ಕೊಟ್ಟರೆ ತೆಗೆಸ್ಕೊಡ್ತಾರಂತೆ. ನಾವು ತೆಗೆಸ್ಕೊಳ್ಳೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಆಮೇಲೆ ಅದಕ್ಕೂ ಸ್ವಲ್ಪ ಸುಸ್ತಾಗ್ಬಿಟ್ರಿ. ತಾಜ್ ಮಹಲ್ ಹತ್ರ ಎಲ್ಲ ಕಡೆನೂ ಕ್ಯಾಮ್ರಾಮನ್ ಇರ್ತಾರೆ, ಫೋಟೋ ತೊಗೊಳ್ಳಿ ಅಷ್ಟು ಇಷ್ಟು ಅಂತ ಹೇಳ್ತಾರೆ. ಸೊ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಒಂದ್ಸಲ ಹೋಗೋದು ತೊಗೋಬೋದು ಫೋಟೋಸ್. ನೀವು ಫೋಟೋಸ್ ಮೊಬೈಲಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಅಥವಾ ನಿಮ್ಗೆ ಯಾರಿಗಾದ್ರೂ ಸರಿಯಾಗಿ ತೆಗಿತಾ ಇಲ್ಲ ಅಂದರೆ ಯು ಕ್ಯಾನ್ ಆಪ್ಟ್ ಫಾರ್ ದಟ್. ಬಟ್ ಬಾರ್ಗೇನ್ ಮಾಡಿ. ನೀವು ತುಂಬ ಹೇಳ್ತಾರೆ ಫೋಟೋಸ್ಗೆ, ನೀವು ಆದಷ್ಟು ಕಡಿಮೆ ಮಾಡಿಸ್ಕೊಡಿ, ಬಾರ್ಗೇನ್ ಮಾಡಿ. ನಾರ್ತಲ್ಲಿ ಬಾರ್ಗೇನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತಿದೆ ನಮಗೆ. 300, 600 ಎಲ್ಲ ಹೇಳ್ತಾರೆ. ಸೊ ಮಾತಾಡಿ. ನಡೀತಾ ಇದೆ ಇಬ್ಬರದು. Thank you guys for watching. Please check out my other videos as well. ನನ್ನ videos ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ and have a fabulous day until next video. Bye.